ಎಲ್ರಿಗೂ ನಮಸ್ತೆ. ಸೊ ಇವತ್ತು ನಾವು ತಿಳಿತಾ ಹೋಗೋಣ ಹೇಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿ ನಾವು ಒಂದೊಳ್ಳೆ ಪ್ರಾಫಿಟ್ನ ಮಾಡ್ತಾ ಹೋಗ್ಬೋದು ಅಂತ. ಸೊ ತುಂಬ ಜನ ತಿಳ್ಕೊಂಡಿರೋದೇನು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕೆ ಆಗಲ್ಲ ಅಂತ. ನೋ, ಸ್ಟಾಕ್ ಮಾರ್ಕೆಟಲ್ಲಿ ಈಸಿಯಾಗಿ ದುಡ್ಡು ಮಾಡ್ಬೋದು. ಹೇಗೆ ಅಂತ ನೀವು ಕೇಳಿದ್ರೆ ಜಸ್ಟ್ ಈ ವಿಡಿಯೋನ ಫುಲ್ಲು ನೋಡಿ. ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಕೊಳ್ಳೋದು ತುಂಬ ಈಸಿ ಅಂತ ನಿಮಗೆ ಅನಿಸುತ್ತೆ. ಸೊ ಮೇಜರ್ಲಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡ್ಕೊಳ್ಳೋದಕ್ಕಿಂತ ಲಾಸ್ ಮಾಡ್ಕೊಳ್ತಾ ಇದ್ದೀವಿ. ಏನಕ್ಕೆ ಲಾಸ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಮಗೆ ಗೊತ್ತಿಲ್ಲ ಸರ್, ನಮಗೆ ಲಿಟ್ರಲಿ ಗೊತ್ತಿಲ್ಲ ಯಾವುದನ್ನ ಬೈ ಮಾಡಬೇಕು, ಯಾವುದನ್ನ ಸೆಲ್ ಮಾಡಬೇಕು. ತುಂಬ ಜನ ಏನು ಮಾಡ್ತಾ ಇದ್ದೀರಾ, ಅಡ್ವೈಸರಿ ತೊಗೊಂಡು ಮಾಡ್ತಾ ಇದ್ದೀರಾ. ತುಂಬ ಜನ ಇವ್ರ ಹತ್ರ ಕಲ್ತ್ಕೊಂಡು ಬಂದಿದ್ದೀರಾ. ತುಂಬ ಜನ ಏನು ಮಾಡ್ತಾ ಇದ್ದಾರೆ, ಇವಾಗ ಮಾರ್ಕೆಟಲ್ಲಿ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತೀವಿ ಅಂತ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟ್ರನ್ನು, ಚಾರ್ಟ್ ಪ್ಯಾಟ್ರನ್ಸು, ಪ್ಲಸ್ ನಿಮಗೆ ಸಪೋರ್ಟು, ರೆಸಿಸ್ಟೆನ್ಸು, ಆ ಥಿಯರಿ ಈ ಥಿಯರಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರೆಲ್ಲ ಟ್ರೇಡ್ ಮಾಡ್ತಾರೆ, ಯಾರೂ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಓಕೆ, ಸಿಂಪಲ್ ಆಗಿ ನಿಮಗೆ ಹೇಳ್ತಾ ಇರ್ತಾರೆ. ಸೊ ನಾವು ಬಂದು NISM ರಿಜಿಸ್ಟರ್ಡ್ ಮೆಂಟರ್ಸ್, ಓಕೆನಾ. ಸೊ SEBI ಏನು ಎಕ್ಸಾಮ್ಸ್ ಬರುತ್ತೆ NISM ಅದನ್ನು ಕ್ಲಿಯರ್ ಮಾಡಿದ್ದೀವಿ. ಜೊತೆಗೆ ನಾವು ಕೂಡ ಟ್ರೇಡರ್ಸು. ಟ್ರೇಡರ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾವು ಸಾಫ್ಟ್ವೇರ್ ಜೊತೆಗೆ ರಿಸ್ಕ್ ಮ್ಯಾನೇಜ್ಮೆಂಟ್ನ ತೊಗೊಂಡು ಒಂದು ಒಳ್ಳೆ ಪ್ರಾಫಿಟ್ಸ್ನ ಜನರೇಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನೇ ನಾವು ನಿಮಗೂ ಕೂಡ ಇವತ್ತು ಹೇಳ್ಕೊಡಕ್ಕೆ ಹೋಗ್ತಾ ಇರೋದು. ಸೊ ಸಾಫ್ಟ್ವೇರ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ನಾವು ಟ್ರೇಡಿಂಗ್ ಮಾಡಬೇಕು, ಸ್ಟಾಕ್ಸ್ನ ಹೇಗೆ ಪಿಕ್ ಮಾಡಬೇಕು ವಿತ್ ರಿಸ್ಕ್ ರಿವಾರ್ಡ್ ಏನೆಲ್ಲ ನಾವು ನೋಡಬೇಕು. ಸೊ ಇದನ್ನೆಲ್ಲ ನಾವಿವತ್ತು ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಸ್ಕ್ರೀನ್. ಸೊ ಮೇಜರ್ಲಿ ನಾನು ಟ್ರೇಡಿಂಗ್ನ ಮಾಡ್ತಾ ಇದ್ದೀನಿ ಅಂದಾಗ, ಟ್ರೇಡಿಂಗ್ ಮಾಡ್ತಾ ಇದ್ದೀನಿ ಅಂದಾಗ ನನಗೆ ಯಾವುದೇ ಥರದಂಥ ಕ್ಯಾಂಡಲ್ ಸ್ಟಿಕ್ಸ್ ಬೇಕಾಗಿಲ್ಲ. ನನಗೆ ಯಾವುದೇ ಥರದಂಥ ಬೇರೆ ಏನೂ ಬೇಕಾಗಿಲ್ಲ. ನನಗೆ ಬೇಕಾಗಿರೋದೇನು ಗೊತ್ತಾ, ಇವತ್ತು ನಾನು ಯಾವ ಸ್ಟಾಕಲ್ಲಿ ಟ್ರೇಡ್ ಮಾಡಬೇಕು. ಲಿಟ್ರಲಿ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಕೇಳಿ. ಸೊ ಯಾವುದೇ ಥರದಂಥ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟ್ರನ್ ನಮಗೆ ಬೇಕಾಗಿಲ್ಲ. ಯಾವುದೇ ಥರದಂಥ ಚಾಟ್ ಪ್ಯಾಟ್ರನ್ಸ್ ನಮಗೆ ಬೇಕಾಗಿಲ್ಲ. ಸಪೋರ್ಟು ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋ ಕುತ್ಕೊಂಡು ಅವಶ್ಯಕತೆ ನಮಗಿಲ್ಲ. ಸೊ ನಮ್ಮ ಮೇನ್ ಇಂಟೆನ್ಷನ್ ಏನು, ಸ್ಟಾಕ್ ಮಾರ್ಕೆಟಿಂದ ನಾವು ದುಡ್ಡು ಮಾಡಬೇಕು. ಸೊ ಹೇಗೆ ನಾವು ದುಡ್ಡು ಮಾಡ್ತೀವಿ ಅಂದರೆ ವಿತಿನ್ 5 to 10 ಮಿನಿಟ್ಸ್ ಅಷ್ಟೇ ನಾವು ಮಾರ್ಕೆಟ್ನ ನೋಡ್ತೀವಿ. ಅಲ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ ಎಲ್ಲಿಂದ ನಾವು ಬೈ ಮಾಡಬೇಕು, ಟಾರ್ಗೆಟ್ಸ್ ಏನು, ಸ್ಟಾಪ್ ಲಾಸಸ್ ಏನು ಅಂತ. ಅದ್ರ ಅಕಾರ್ಡಿಂಗ್ ನಾವು ಟ್ರೇಡ್ ಮಾಡ್ತಾ ಹೋಗ್ತೀವಿ. ದಟ್ಸ್ ಇಟ್, ಡನ್. ಸೊ 5 to 10 ಮಿನಿಟ್ಸ್ ಅಷ್ಟೇ ನಾವು ನೋಡ್ತೀವಿ. ಪದೇ ಏನು 9 ಕಾಲಿಂದ 3:30ವರೆಗೂ ಮಾರ್ಕೆಟ್ನ ನೋಡ್ಕೊಂಡು ಕೂತ್ಕೊಳ್ಳಲ್ಲ. 5 ನಿಮಿಷಕ್ಕೂ ಯಾವ್ಯಾವ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮ್ ಆಗಿದೆ ನಾವು ನೋಡ್ಕೊಂಡು ಕೂತ್ಕೊಳ್ಳಲ್ಲ. ಸೊ ಡೇ ಹೈ ಯಾವುದು, ಡೇ ಲೋ ಯಾವುದು ಮಾರ್ಕ್ ಮಾಡ್ಕೊಂಡು ನಾವು ಕೂತ್ಕೊಳ್ಳಲ್ಲ. ಸಿಂಪಲ್ ಆಗಿ ನಮಗೆ ಬೇಕಾಗಿರೋದೇನು ಡೈಲಿ ಬೇಸಿಸಲ್ಲಿ ಅಂದರೆ ಸ್ಟಾಕ್. ಓಕೆ, ಯಾವ ಸ್ಟಾಕಲ್ಲಿ ನಾನು ಇವತ್ತು ಟ್ರೇಡ್ ಮಾಡಬೇಕು. ಸೊ ಸ್ಟಾಕ್ ಅಪ್ ಸೈಡ್ ಹೋಗುತ್ತಾ, ಡೌನ್ ಸೈಡ್ ಬೀಳುತ್ತಾ, ಸ್ಟಾಕ್ ಮೇಲ್ ಹೋಗುತ್ತಾ ಇಲ್ಲ ಕೆಳಗಡೆ ಬೀಳುತ್ತಾ, ಎಂಟ್ರಿ ಪ್ರೈಸ್ ಏನು, ಟಾರ್ಗೆಟ್ ಏನು, ಸ್ಟಾಪ್ ಲಾಸ್ ಏನು, 1:3 ರಿಸ್ಕ್ ರಿವಾರ್ಡ್. ಸರ್ 1:3 ರಿಸ್ಕ್ ರಿವಾರ್ಡ್ ಅಂದರೆ ಏನು ಸರ್ ಅಂತ ನೀವು ಕೇಳಿದ್ರೆ ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಪ್ರಾಫಿಟ್ ಆದರೆ 3,000 ಆದರೆ, ಲಾಸ್ ಆದರೆ 1,000. ಇದಕ್ಕಿಂತ ಜಾಸ್ತಿ ನೀವು ತೊಗೊಬಾರ್ದು. ಇದಕ್ಕಿಂತ ಮುಂಚೆ ನೀವೇನು ಮಾಡ್ತಾ ಇದ್ರಿ, ಪ್ರಾಫಿಟ್ ಬಂದರೆ 1,000, 2,000, 3,000, 4,000 ತೊಗೋತಾ ಇದ್ರಿ. ಲಾಸ್ ಹೋಗ್ತಾ ಇದ್ರೆ ಹಾಗೆ ಬಿಟ್ಬಿಡ್ತಾ ಇದ್ರಿ ಮಾರ್ಕೆಟ್ನ. ಹೇಗೆ ಬಿಡ್ತಾ ಇದ್ರಿ ಅಂದರೆ 1,000, 2,000 ಪ್ರಾಫಿಟ್ ಆಗ್ತಾ ಇತ್ತು. ಲಾಸ್ ಆದರೆ 20-30,000 ಹಂಗೆ ಹೋಗ್ತಾ ಇದ್ರು ಕೂಡ ಕುತ್ಕೊಳ್ತಾ ಇದ್ವಿ ನಾವು ಮಾರ್ಕೆಟಲ್ಲಿ. ಯಾವುದೇ ಥರದಂಥ ಎಕ್ಸಿಟ್ನ ಮಾಡ್ತಾ ಇರಲಿಲ್ಲ, ರೈಟ್. ಸೊ ಇವಾಗ ನಾವೇನು ಮಾಡ್ತೀವಿ, ಇದನ್ನ ಉಲ್ಟಾ ಮಾಡ್ತಾ ಇದೀವಿ ಅಷ್ಟೇ. ಓಕೆ, ಸಿಂಪಲ್ ಆಗಿ ತಿಳ್ಕೊಳ್ಳಿ. ಮೊದಲು ನಾವೇನು ಮಾಡ್ತಾ ಇದೀವಿ, ಇವಾಗಲೂ ಅದನ್ನೇ ಮಾಡ್ತೀನಿ. ಬಟ್ ಏನು ಮಾಡ್ತಾ ಇದೀವಿ, ರಿಸ್ಕ್ನ ಕಮ್ಮಿ ತೊಗೊಂಡು ರಿವಾರ್ಡ್ನ ಜಾಸ್ತಿ ತೊಗೋತಾ ಇದೀವಿ. ಮೊದಲು ನಾವೇನು ಮಾಡ್ತಾ ಇದ್ವಿ, ರಿವಾರ್ಡ್ನ ಜಾಸ್ತಿ ತೊಗೋತಾ ಇರಲಿಲ್ಲ, ರಿಸ್ಕ್ನ ಜಾಸ್ತಿ ತೊಗೊಬಿಡ್ತಾ ಇದ್ವಿ. ಸೊ ಸರ್ ಬಂದರೆ 1,000, 2,000 ಸರ್, ಹೋದರೆ ಕ್ಯಾಪಿಟಲ್ಲೇ ಹೋಗ್ಬಿಡ್ಲಿ. ಓಕೆ, ಒಂದು 100 ರೂಪಾಯಿ ಏನಾದ್ರು ಬೈ ಮಾಡ್ತಾ ಇದೀವಿ ಅಂದರೆ 110, 115 ರೂಪಾಯಿ ಬಂದಿದ ತಕ್ಷಣ ಭಯ ಆಗ್ಬಿಡೋದು. 10-15 ರೂಪಾಯಿ ಸಿಗ್ತಾ ಇದೆ, ಇದು ಎಲ್ಲಿ ಹೋಗ್ಬಿಡುತ್ತೆ ಅಂತ ಪಟ್ ಅಂತ ಎಕ್ಸಿಟ್ ಮಾಡ್ಬಿಡ್ತಾ ಇದ್ವಿ. ಅದೇ ಮಾರ್ಕೆಟ್ ಬೀಳೋ ಟೈಮಲ್ಲಿ ನೋಡಬೇಕಾದ್ರೆ 100ರಿಂದ 90, 80, 70, 60, 50 ಅಂತ ಬೀಳ್ತಾ ಇದ್ರು ನೋಡ್ಕೊಂಡು ಕೂತಿರ್ತಾ ಇದ್ವಿ. ಅಲ್ಲಿ ನಮಗೆ ಅರ್ಥ ಆಗ್ತಾ ಇತ್ತು 50 ರೂಪಾಯಿ ಮತ್ತೆ ಬರಲ್ಲ, ಇದು ಮತ್ತೆ 50 ರೂಪಾಯಿ ದುಡ್ಡು ಹಾಕ್ತಾ ಇದ್ವಿ. ಮತ್ತೆ ಅದು 20 ರೂಪಾಯಿ ಬೀಳ್ತಾ 20 ರೂಪಾಯಲ್ಲೂ ದುಡ್ಡು ಹಾಕ್ತಾ ಇದ್ವಿ. ಮತ್ತೆ 20 ರೂಪಾಯಿಂದ 10 ರೂಪಾಯಿ ಬೀಳ್ತಾ ಅಲ್ಲೂ ದುಡ್ಡು ಹಾಕ್ತಾ ಇದ್ವಿ. 1 ರೂಪಾಯಿ ಬಂದರೂ ನಾವು ಬಿಡ್ತಾ ಇರಲಿಲ್ಲ. 1 ರೂಪಾಯಲ್ಲೂ ಕೂಡ ನಾವು ಟ್ರೇಡಿಂಗ್ನ ಮಾಡ್ತಾ ಇದೀವಿ. 1 ರೂಪಾಯಲ್ಲೂ ಕೂಡ ಅವರೇಜ್ ಮಾಡ್ತಾ ಇದ್ವಿ ನಾವು ಅದನ್ನ, ರೈಟ್. ಸೊ ಆ ಥರ ಆದಾಗ ನಿಮಗೆ ಪ್ರಾಫಿಟ್ ಆಗಿ ಅಂದರೆ ಹೇಗಾಗುತ್ತೆ, ಯಾವುದೇ ಕಾರಣಕ್ಕೂ ಚಾನ್ಸಸ್ ಇಲ್ಲ ಪ್ರಾಫಿಟ್ ಆಗೋಕ್ಕೆ. ಸೊ ಇಲ್ಲಿ ನಾನು ನಿಮಗೆ ಹೇಳ್ಕೊಡಕ್ಕೆ ಹೋಗ್ತಾ ಇರೋದು ತೀರಾ ಸಿಂಪಲ್ ಥಿಂಗ್ಸು. ಓಕೆ, ಜಸ್ಟ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ. ನಮಗೆ ಬೇಕಾಗಿರೋದು ಸ್ಟಾಕ್ ಅಷ್ಟೇ. ಯಾವ್ದಾದ್ರು ಸ್ಟಾಕ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ ಅದು ಮೇಲ್ಗಡೆ ಹೋಗುತ್ತಾ ಕೆಳಗಡೆ ಬೀಳುತ್ತಾ, ಎಂಟ್ರಿ ಏನು, ಟಾರ್ಗೆಟ್ ಏನು, ಸ್ಟಾಪ್ ಲಾಸ್ ಏನು, 1:3 ರಿಸ್ಕ್ ರಿವಾರ್ಡ್ ರೇಷಿಯೋ ಅಷ್ಟೇ. ಲಾಸ್ ಆದರೆ 1,000, ಪ್ರಾಫಿಟ್ ಆದರೆ 3,000. ಇಷ್ಟರಲ್ಲೇ ಇರಬೇಕು. ಸರಿ ಸರ್, ಇಷ್ಟೇ ನಮಗೆ ಬೇಕಾಗಿರೋದು. ಎಲ್ಲ ಟ್ರೇಡರ್ಗೂ ಇಷ್ಟೇ ಸರ್ ಬೇಕಾಗಿದೆ. ಯಾವ ಕ್ಯಾಂಡಲ್ ಸ್ಟಿಕ್ಸು ಬೇಡ, ಚಾಟ್ ಪ್ಯಾಟರ್ನು ಬೇಡ, ಸಪೋರ್ಟ್ ರೆಸಿಸ್ಟೆನ್ಸ್ ಎಂಥದ್ದು ಬೇಡ ಸರ್. NSE ಅಂತ ಬಂದರೆ ನಿಮಗೆ NSEಲಿ 2,600 ಪ್ಲಸ್ ಸ್ಟಾಕ್ಸ್ ಇದೆ. 2,500 ಪ್ಲಸ್ ಅಂತ ಇಟ್ಕೊಳ್ಳೋಣ ಸ್ಟಾಕ್ಸ್ ಇದೆ. ಅದೇ BSEಲಿ ನಿಮಗೆ 5,800 ಪ್ಲಸ್ ಸ್ಟಾಕ್ಸ್ ಇದೆ, ರೈಟ್. ಸೊ ಇವಾಗ ಇಷ್ಟು ಸ್ಟಾಕ್ಸಲ್ಲಿ ನೀವು ದಿನದಲ್ಲಿ ಯಾವ ಸ್ಟಾಕಲ್ಲಿ ಟ್ರೇಡ್ ಮಾಡಬೇಕು ಇದು ತುಂಬ ಇಂಪಾರ್ಟೆಂಟು. ಏನು 2,500 ಸ್ಟಾಕ್ಸ್ ನೋಡೋಕ್ಕಾಗುತ್ತಾ, ಇಲ್ಲ 5,500 ಸ್ಟಾಕ್ಸ್ ನೋಡೋಕ್ಕಾಗುತ್ತಾ? ಸೊ ಮೇಜರ್ಲಿ ನಾವು BSE ಟ್ರೇಡ್ ಮಾಡಲ್ಲ.
ಸೊ NSE ನಾವು ಟ್ರೇಡ್ ಮಾಡಬೇಕಾದ್ರೆ NSE 2500 ಸ್ಟಾಕ್ಸು ನಾವು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅದು ಮೇಲೆ ಹೋಗುತ್ತಾ ಕೆಳಗೆ ಬೀಳುತ್ತಾ ಅಂತ. ಸೊ ನಾವೇನು ಮಾಡ್ತೀವಿ, ನಮ್ಮ ಪೇಯ್ಡ್ ಗ್ರೂಪಲ್ಲಿ ಯಾರ್ಯಾರು ಪೇ ಮಾಡಿ ನಮಗೆ ಜಾಯ್ನ್ ಆಗಿದ್ದಾರೆ ಅವ್ರಿಗೆ ಮಾರ್ನಿಂಗ್ 9:15 ನಾವು ಟಾಪ್ 5 ಸ್ಟಾಕ್ಸ್ನ ಕೊಟ್ಬಿಡ್ತೀವಿ. ಸ್ವಿಂಗ್ಗೆ ಅಂತ ಸ್ಟಾಕ್ಸ್ ಕೊಡ್ತೀವಿ. ಸೊ ಸ್ಟಾಕ್ಸ್ ಫಾರ್ ಇಂಟ್ರಾಡೇ, ಓನ್ಲಿ ಪ್ಯೂರ್ಲಿ ಫಾರ್ ಇಂಟ್ರಾಡೇ ಅಂತಲೂ ಸ್ಟಾಕ್ಸ್ ಕೊಡ್ತೀವಿ. ರೈಟ್. ಸೊ ನಿಮ್ಮ ಕೆಲಸ ಏನು, ಇಲ್ಲಿ ನಾವು ಸ್ಟಾಕ್ಸ್ ಕೊಡ್ತೀವಿ, ಈ ಸ್ಟಾಕ್ಸ್ನ ನಿಮ್ಮ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ತೀರಾ. ಹ್ಯುಂಡೈ, M&M, ಮ್ಯಾನ್ಕೈಂಡ್, ಬಜಾಜ್ ಫಿನಾನ್ಸ್, HCL ಟೆಕ್. ಸರ್ ಎಲ್ಲಿಂದ ಬರುತ್ತೆ ಈ ಸ್ಟಾಕ್ಸ್? ಇಲ್ಲ ನೋಡಿ, HCL ಟೆಕ್, ಮ್ಯಾನ್ಕೈಂಡ್, M&M, ಬಜಾಜ್ ಫಿನಾನ್ಸ್, ಹ್ಯುಂಡೈ. ರೈಟ್. ಸೊ ನಾವು 9:15 ಕೊಡ್ತೀವಿ ಸರ್, ಇವತ್ತು ಒಂದಿನ ಮಾತ್ರ ಕೊಡಿದ್ರೆ ನಾವು ಡೈಲಿ ಕೊಡ್ತೀವಿ ನಿಮಗೆ. ಸೊ ಡೈಲಿ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ 9:15, 9:16 ಅಷ್ಟರಲ್ಲಿ ನಿಮ್ಮ ಹತ್ರ ಸ್ಟಾಕ್ಸ್ ಇರುತ್ತೆ. ಓಕೆ. ಸೊ 9:15, 9:16, 9:17 ಅಷ್ಟರಲ್ಲಿ ನಿಮ್ಮ ಹತ್ರ ಸ್ಟಾಕ್ಸ್ ಇರುತ್ತೆ. ಸೊ ಈ ಸ್ಟಾಕ್ಸ್ನ ನೀವು ಹಾಕ್ಕೊಳ್ತೀರಾ. ಸೊ ಎಲ್ಲ ಹಾಕ್ಕೊಳ್ತೀರಾ? ಟ್ರೇಡಿಂಗ್ ವ್ಯೂ ಅಲ್ಲಿ ಹಾಕ್ಕೊಳ್ತೀರಾ. ಸೊ ಟ್ರೇಡಿಂಗ್ ವ್ಯೂ ಅಲ್ಲಿ ಹಾಕ್ಕೊಂಡು ಟ್ರೇಡ್ ಮಾಡಬೇಕು ಸರ್. ನಾನೀಗ ಫಾರ್ ಎಕ್ಸಾಂಪಲ್ ಹ್ಯುಂಡೈನ ಹಾಕ್ಕೊಂಡೆ. ಸೊ ಇವಾಗ ಹ್ಯುಂಡೈ ಹಾಕ್ಕೊಂಡಿದ್ದೀನಿ ಅಂದರೆ ನನಗೆ ನೆಕ್ಸ್ಟ್ ಬೇಕಾಗಿರೋದೇನು? ಸ್ಟಾಕ್ ಸಿಕ್ತು. ಇವಾಗ ಏನು ಸ್ಟಾಕ್ಸ್ ನನಗೆ ಸಿಕ್ತು? ಯಾವುದು? ಹ್ಯುಂಡೈ ಸಿಕ್ತು. ಹ್ಯುಂಡೈ ನನಗೆ ಸ್ಟಾಕ್ ಸಿಕ್ತು. ಬಟ್ ಇದು ಮೇಲೆ ಹೋಗುತ್ತಾ ಕೆಳಗೆ ಬೀಳುತ್ತಾ? ಟಾರ್ಗೆಟ್ ಏನು ಸರ್? ಸ್ಟಾಪ್ ಲಾಸ್ ಏನು? ಸೊ ರಿಸ್ಕ್ ರಿವಾರ್ಡ್ ಹೇಗೆ ಮೇಂಟೈನ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ನೀವು ಇಂಡಿಕೇಟರ್ ಸೆಷನ್ಗೆ ಹೋಗ್ತೀರಾ, ಇನ್ವೈಟ್ ಓನ್ಲಿಗೆ ಹೋಗ್ತೀರಾ, ಟ್ರೆಂಡ್ ಇನ್ಸೆಪ್ಟೆಡ್ಸ್ನ ಆನ್ ಮಾಡ್ತೀರಾ. ಟ್ರೆಂಡ್ ಇನ್ಸೆಪ್ಟೆಡ್ಸ್ನ ಆನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ತೋರಿಸುತ್ತೆ ಈ ಥರ ರೆಡ್ಡಲ್ಲಿ ಇದ್ದಾಗ ನೀವು ಡೌನ್ ಸೈಡ್ ಮೀನ್ಸ್ ಸೆಲ್ಲಿಂಗ್ ಸೈಡ್ ಅಷ್ಟೇ ಟ್ರೇಡ್ ಮಾಡ್ತೀರಾ. ಅದೇ ನೀವು ಮೇಲ್ಗಡೆ ಈ ಥರ ಗ್ರೀನ್ ಸೈಡ್ ಇದೆ ಅಂದರೆ ನೀವು ಬೈ ಸೈಡ್ ಮಾತ್ರ ಪ್ಲಾನ್ ಮಾಡ್ತೀರಾ. ನೋ ಮ್ಯಾಟರ್ ವಾಟ್ ನೀವು ಸೆಲ್ ಸೈಡ್ ಪ್ಲಾನ್ ಮಾಡಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಇದು ಗ್ರೀನ್ ಕಲರ್ ಕನ್ವರ್ಟ್ ಆಗೋವರೆಗೂ ನೀವು ಸೆಲ್ ಸೈಡ್ ಪ್ಲಾನ್ ಮಾಡಲ್ಲ. ಸೊ ಓನ್ಲಿ ವಿ ವಿಲ್ ಗೋ ವಿತ್ ಬೈ. ರೈಟ್. ಸೊ ಇವಾಗ ಒಂದು ಕ್ಲಾರಿಟಿ ಸಿಕ್ತು. ಏನು? ಹ್ಯುಂಡೈ ಬರೀ ಬೈ ಮಾತ್ರ ಮಾಡಬೇಕು, ಸೆಲ್ ನಾವು ಮಾಡಲ್ಲ. ಇಫ್ ಇನ್ ಕೇಸ್ ನಾವು ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತಾ ಇದೀವಿ ಅಂದರೆ ನಾವು CEನ ಪರ್ಚೇಸ್ ಮಾಡ್ತೀವಿ, PEನ ಯಾವುದೇ ಕಾರಣಕ್ಕೂ ನಾವು ನೋಡೋದೇ ಇಲ್ಲ. PE ಏನಾರು ಆಗಲಿ ಬಿಟ್ಟಾಕ್ಬಿಡಿ, ನಮ್ಗೆ ಬೇಡ. ಸೊ ಇವಾಗ ಎಂಟ್ರಿ ಏನು ಸರ್? ಓಕೆ ಸರ್, ನೀವು ಮೇಲೆ ಹೋಗುತ್ತೆ ಅಂತಲೇ ಹೇಳ್ಬಿಟ್ರಿ, ಬಟ್ ಮೇಲೆ ಯಾವ ಪ್ರೈಸಸ್ಸಿಂದ ಹೋಗುತ್ತೆ ಅದು ನಮಗೆ ಗೊತ್ತಾಗ್ತಾ ಇಲ್ವಲ್ಲ ಅಂತ ಕೇಳಿದ್ರೆ ಮತ್ತೆ ನೀವು ಇಂಡಿಕೇಟರ್ ಸೆಷನ್ಗೆ ಹೋಗ್ತೀರಾ, TPSL ಇನ್ಸೆಪ್ಟೆಡ್ ಅನ್ನೋದನ್ನ ಓಪನ್ ಮಾಡ್ತೀರಾ. ಓಕೆ, TPSL ಓಪನ್ ಮಾಡ್ತೀರಾ. ಸೊ ಕ್ಲಿಯರ್ಲಿ ನಿಮಗೆ ಗೊತ್ತಾಗ್ತಾ ಇದೆ 2016ರಲ್ಲಿ ನಾವು ಇದನ್ನ ಪರ್ಚೇಸ್ ಮಾಡಬೇಕು, 2016 ರೂಪೀಸಲ್ಲಿ ಪರ್ಚೇಸ್ ಮಾಡಬೇಕು. ಟಾರ್ಗೆಟ್ 1 ಏನಿದೆ 2045, ಟಾರ್ಗೆಟ್ 2 2074, 2103, 2133, 2162. ರೈಟ್. ನಿಮಗೆ ಅಪ್ ಟು 15 ಟಾರ್ಗೆಟ್ ಸಿಗುತ್ತೆ ಟಾರ್ಗೆಟ್ಸಲ್ಲಿ. ಬಟ್ ಸ್ಟಾಪ್ ಲಾಸ್ ಅಂತ ಬಂದರೆ ಸ್ಟಾಪ್ ಲಾಸ್ ಇದೇ ಮ್ಯಾಕ್ಸಿಮಮ್. ಇದನ್ನ ಬಿಟ್ಟು ಬೇರೆ ಸ್ಟಾಪ್ ಲಾಸ್ನ ನಾವು ತಗೊಳ್ಳಲ್ಲ. ಲಾಸ್ ಆದರೆ ಕಮ್ಮಿ ಲಾಸ್, ಪ್ರಾಫಿಟ್ ಆದರೆ ಜಾಸ್ತಿ ಪ್ರಾಫಿಟ್. ಇಷ್ಟೇ ಮಾರ್ಕೆಟಲ್ಲಿ ನೀವು ಮಾಡಬೇಕಾಗಿರೋದು. ರೈಟ್. ಸೊ ನೆಕ್ಸ್ಟ್ ಸರ್ M&M ಏನಾಗಿದೆ? ಸೊ M&M ಏನಾಗಿದೆ ನೋಡಿ. ಸೊ 3323 ಎಂಟ್ರಿ, ಟಾರ್ಗೆಟ್, ಸ್ಟಾಪ್ ಲಾಸ್, ಟಾರ್ಗೆಟ್ ಡನ್. ಸೊ ಮ್ಯಾನ್ಕೈಂಡ್ ಏನಾಗಿದೆ? ಸೆಲ್ಲಿಂಗಲ್ಲಿದೆ ಮ್ಯಾನ್ಕೈಂಡ್. ರೈಟ್. ಸೊ ಸೆಲ್ಲಿಂಗಲ್ಲಿರೋದ್ರಿಂದ ಆಲ್ಮೋಸ್ಟ್ ಆಲ್ ನಿಮಗೆ 2590 ರೂಪಾಯಿಂದ ಸೆಲ್ಲಿಂಗ್ ಇದೆ. 2597 2 ಟೈಮ್ಸ್ ನಿಮಗೆ SL ಹಿಟ್ ಆಗಿದೆ. 2 ಟೈಮ್ಸ್ SL ಹಿಟ್ ಆದರೂ ಕೂಡ SLನ ಕೊಡಿ ದಯವಿಟ್ಟು. ಚಿಕ್ಕ ಸ್ಟಾಪ್ ಲಾಸಸ್ನ ಕೊಡಿ. ಎಷ್ಟು? 7 ರೂಪಾಯಿ 14 ರೂಪಾಯಿ ಹೋಗಿದೆ ನಿಮಗೆ ಸ್ಟಾಪ್ ಲಾಸಲ್ಲಿ. ಅಗೇನ್ ನೀವು ಇಲ್ಲಿಂದ ಪರ್ಚೇಸ್ ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ ಡೇನೇ ಮಾರ್ಕೆಟ್ ಬಿದ್ದಿರೋದು ಆಲ್ಮೋಸ್ಟ್ ಆಲ್ 161 ಪಾಯಿಂಟ್. ಸರ್ ಯಾವುದೋ ಮೂಮೆಂಟ್ ಆಗಿರೋ ಸ್ಟಾಕ್ನ ನಾವು ತೋರಿಸ್ತಾ ಇಲ್ಲ ಸರ್. ಮಾರ್ನಿಂಗಲ್ಲಿ ನಾವೇನು ಸ್ಟಾಕ್ನ ಕೊಟ್ಟಿರ್ತೀವಿ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆ ಅದೇ ಸ್ಟಾಕಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ನಾನು ಯಾವುದೋ ಟಾಪ್ ಗೇನರ್ನೋ ಟಾಪ್ ಲೂಸರ್ನೋ ಇಟ್ಕೊಂಡು ಮಾತಾಡ್ತಾ ಇಲ್ಲ ಇಲ್ಲಿ. ಸೊ ನಾವು ಮಾರ್ನಿಂಗ್ ಏನು ಸ್ಟಾಕ್ಸ್ನ ಹೇಳಿರ್ತೀವಿ ಅದೇ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡಿರೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೆಕ್ಸ್ಟ್ ಬಜಾಜ್ ಫಿನಾನ್ಸ್. ಸೊ ಇವಾಗ 2 ಇಂಡಿಕೇಟರ್ನ ನಾನು ಆಫ್ ಮಾಡ್ತಾ ಇದ್ದೀನಿ, ಬಜಾಜ್ ಫಿನಾನ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಜಸ್ಟ್ ಪಾಸ್ ಮಾಡಿ, ಇದನ್ನು ವಿಡಿಯೋ ಪಾಸ್ ಮಾಡಿ ಜಸ್ಟ್ ನೀವೇ ಹೇಳಿ ಸರ್ ಎಲ್ಲಿಂದ ಬೈ ಮಾಡಬೇಕು, ಟಾರ್ಗೆಟ್ ಏನು ಸರ್, ಸ್ಟಾಪ್ ಲಾಸ್ ಏನು ಸರ್. ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ. ನಾನು ಬೈ ಮಾಡಬೇಕಾ ಸೆಲ್ ಮಾಡಬೇಕಾ, ಟಾರ್ಗೆಟ್ ಏನು, ವಾಟ್ ಎವರ್ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್. ಸೊ ಇದನ್ನ ಹೇಳಿ ಅಂತ ನಾನು ನಿಮಗೆ ಕೇಳಿದ್ರೆ ನಿಮಗೆ ಹೇಳೋಕ್ಕಾಗುತ್ತಾ? ಇದು 2006ಅಲ್ಲಿ ಸ್ಟಾಪ್ ಲಾಸ್ ಬಂದು ನಿಮಗೆ 2046 ಇತ್ತು. ಸ್ಟಾಪ್ ಲಾಸ್ 2006 ಇತ್ತು. 1:3 ರೇಷಿಯೋ ಸಿಕ್ಕಿದೆಯಾ? ಎಸ್ ಸಿಕ್ಕಿದೆ. ರೈಟ್. ಸೊ ಇವಾಗ ಬಜಾಜ್ ಫಿನಾನ್ಸ್ನ ಹೇಳಿ ಅಂದರೆ ಯಾರಿಗೂ ಗೊತ್ತಾಗಲ್ಲ. ರೈಟ್. ಸೊ ಮತ್ತೆ ಏನು ಮಾಡ್ತೀವಿ, ಟ್ರೆಂಡ್ ಇಂಡಿಕೇಟರ್ನ ಆನ್ ಮಾಡ್ತೀವಿ ಅಷ್ಟೇ. ಫಸ್ಟ್ ಟ್ರೆಂಡ್ ಇಂಡಿಕೇಟರ್ ನೋಡಿದ ತಕ್ಷಣ ಏನಾಯಿತು, ಬಜಾಜ್ ಫಿನಾನ್ಸ್ ಬ್ರೇಕ್ಔಟ್ ಆಗಿದೆ. ಸೊ ಪಾಸಿಟಿವ್ ಸೈಡ್ ಬ್ರೇಕ್ಔಟ್ ಆಗಿದೆ. ಸರ್ 1 ನಿಮಿಷದಲ್ಲೇ ಮಾಡಬೇಕಾ? ಕಂಡೀಷನ್ ಇಲ್ಲ ಸರ್. ನಾವು ಟ್ರೇಡರ್ಸ್ಗೋಸ್ಕರ ಅಂತಲೇ ಮಾಡಿರೋದು. ನೋ ಮ್ಯಾಟರ್ ವಾಟ್, ನೀವು 1 ನಿಮಿಷದಲ್ಲಾದರೂ ಹಾಕಿ, 3 ನಿಮಿಷದಲ್ಲಿ ಹಾಕಿ, ಯಾವುದೇ ಥರದಂಥ ಚೇಂಜಸ್ ಇರಲ್ಲ. ತುಂಬ ಜನ ನಾನು ಮಾರ್ಕೆಟಲ್ಲಿ ನೋಡ್ತಾ ಇದ್ದೀನಿ. ಸೊ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಆ ದಿನ ಪ್ರಾಫಿಟ್ ಆಗಿಲ್ಲ ಅಂದರೆ ಸರ್ ನೀವು 15 ನಿಮಿಷದಲ್ಲಿ ಮಾಡಬೇಕಿತ್ತು, 5 ನಿಮಿಷದಲ್ಲಿ ಮಾಡಬೇಕಿತ್ತು ಅಂತ ಹೇಳ್ಬಿಡ್ತಾರೆ. ರೈಟ್. ಸೊ ಆ ಥರ ಮಾಡ್ಕೊಳ್ಳಲ್ಲ. ಸೊ ಮೇಜರ್ಲಿ ನೀವು ನೋಡಿದ್ರೆ ಎಲ್ಲಿರುತ್ತೆ ಟ್ರೆಂಡ್ ಅಲ್ಲೇ ಇರುತ್ತೆ. ನೀವು 5 ನಿಮಿಷದಲ್ಲಾದರೂ ಮಾಡಿ, 15 ನಿಮಿಷದಲ್ಲಾದರೂ ಮಾಡಿ, 1 ನಿಮಿಷದಲ್ಲಾದರೂ ಮಾಡಿ. ಬೇಸಿಕಲಿ ನಾನು ಎಲ್ಲರಿಗೂ ಹೇಳೋದು 1 ನಿಮಿಷದಲ್ಲಿ ಮಾಡಿ. ನಾನು ಟ್ರೇಡ್ ಮಾಡೋದು 1 ನಿಮಿಷದಲ್ಲಿ. ಸೊ ಎಲ್ಲರಿಗೂ 1 ನಿಮಿಷದಲ್ಲಿ ಟ್ರೇಡ್ ಮಾಡಿ ಅಂತಲೇ ನಾನು ಹೇಳೋದು. ರೈಟ್. ಇವಾಗ ಬಜಾಜ್ ಫಿನಾನ್ಸ್ ಬ್ರೇಕ್ಔಟ್ ಆಗಿದೆ. ಆಫ್ಟರ್ ದಟ್ TPSL ನಾವು ಹಾಕ್ತಾ ಇದೀವಿ. ಎಕ್ಸಾಕ್ಟ್ಲಿ 1058 ಇಂದ ಪರ್ಚೇಸ್, 1050 ಸ್ಟಾಪ್ ಲಾಸ್, ಡೈರೆಕ್ಟ್ಲಿ ಟಾರ್ಗೆಟ್ಸ್.
ರೈಟ್. ಸೊ ಇವಾಗ ಸರ್ ಎಲ್ಲಾನು ಹಿಂಗೆ ವರ್ಕ್ ಆಗುತ್ತಾ ಸರ್? ಎಲ್ಲನೂ ವರ್ಕ್ ಆಗುತ್ತೆ ಸರ್, ಲಿಟ್ರಲಿ ವರ್ಕ್ ಆಗುತ್ತೆ ಸರ್. ಸ್ಟಾಪ್ ಲಾಸ್ ಹಿಟ್ ಆಗಲ್ವಾ? ಸ್ಟಾಪ್ ಲಾಸ್ ಹಿಟ್ ಆಗಿದ್ದು ನಾನು ತೋರಿಸ್ತೀನಿ ಸರ್. ಮೇಜರ್ಲಿ ನಾವು ಮೊನ್ನೆ ಏನು ಸ್ಟಾಕ್ಸ್ ತೊಗೊಂಡಿದ್ವಿ ಶುಕ್ರವಾರ, ಅವತ್ತು ಯಾವುದೇ ಥರದಂಥ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಓಕೆ. ಸೊ ಇವಾಗ ಹ್ಯುಂಡೈ ಹೇಗೆ ಸರ್ ಆಪ್ಷನ್ಸ್ ಮಾಡಬೇಕು ಅಂದರೆ, ಸೊ ಹ್ಯುಂಡೈ 2000 ರೇಂಜಲ್ಲಿ ಬ್ರೇಕ್ಔಟ್ ಆಗಿದೆ. ಸೊ ಕಾಲ್ ಆಪ್ಷನ್, ಯಾಕೆ ಮೇಲ್ಗಡೆ ಹೋಗ್ತಾ ಇದೆ ಕಾಲ್ ಆಪ್ಷನ್ ತೊಗೋತೀವಿ, ಕೆಳಗಡೆ ಬಿದ್ದರೆ ಪುಟ್ ಆಪ್ಷನ್ ತೊಗೋತೀವಿ. ಸೊ 2000 ಕಾಲ್ ಆಪ್ಷನ್ನ ನಾನು ತೊಗೊಳ್ತೀನಿ, ಸಿಂಪಲ್. ಓಕೆ. 2000 ಕಾಲ್ ಆಪ್ಷನ್ ತೊಗೊಂಡಿದ ತಕ್ಷಣ 72 ರೂಪಾಯಿಂದ ಬೈಯಿಂಗ್, 65 ರೂಪಾಯಿ ಸ್ಟಾಪ್ ಲಾಸ್, ಇಷ್ಟೇ ಸ್ಟಾಪ್ ಲಾಸ್. ನಾವಿವಾಗ 72 ರೂಪಾಯಿಂದ ತೊಗೊಂಡು 1 ರೂಪಾಯಿ ಪರ್ ಗಂಟೆ ಅವರೇಜ್ ಮಾಡೋಕ್ಕೆ ಹೋಗಲ್ಲ. ಈಗ ಸಿಂಪಲ್ ಆಗಿ 72 ರೂಪಾಯಿಂದ ತೊಗೊಂಡು 65 ರೂಪಾಯಿ ಬಂದ ತೆಗೆದಾಕಿ, ಎಲ್ಲೂ ಬಂದಿಲ್ಲ. 72 ರೂಪಾಯಿಂದ ಬೈ ಆಗಿ ಆಲ್ಮೋಸ್ಟ್ ಆಲ್ 135 ಪಾಯಿಂಟ್ ನಿಮಗೆ ಕೊಟ್ಟಿರೋದು. ಸೊ ಆಲ್ಮೋಸ್ಟ್ ಆಲ್ ಲಾಸ್ ಆಗಿದ್ರು ಕೂಡ 7 ಪಾಯಿಂಟ್ ಸ್ಟಾಪ್ ಲಾಸ್ಗೆ 135 ಪಾಯಿಂಟ್ ಟಾರ್ಗೆಟು ಸಿಕ್ಕಿರೋದು. ಸರ್ ಇವಾಗ M&M ನೋಡೋಣ ಸರ್. M&M ಎಷ್ಟಿಂದ ಬೈಯಿಂಗ್ ಬಂದಿದೆ? 3300 ರೂಪಾಯಿಂದ ಬೈಯಿಂಗ್ ಬಂದಿದೆ. ಸೊ ನೀವೇನು ಮಾಡ್ತೀರಾ? 3300 ಹಾಕ್ತೀರಾ. ರೌಂಡ್ ಫಿಗರ್ಸಲ್ಲಿ ತೊಗೋಬೇಕು. ಇವಾಗಲೂ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ, ರೌಂಡ್ ಫಿಗರ್ಸಲ್ಲೇ ಇರಿ. ಸೊ 107 ರೂಪಾಯಿ 15 ಪೈಸೆಲಿ ನಾವು ಎಂಟ್ರಿ ಆಗಬೇಕು. 163 ಟಾರ್ಗೆಟ್ ಸಾಕು, ಇಂಟ್ರಾಡೇ ಸಾಕು, ತೊಗೊಳ್ಳಿ, ಆಚೆ ಬನ್ನಿ. ಟಾರ್ಗೆಟ್ ಹಿಟ್ ಆಯ್ತಾ? ಸೊ ಏನು ಮ್ಯಾನ್ಕೈಂಡ್ ಏನು ಮಾಡಬೇಕು ಸರ್? ಇವಾಗ ನಾನು ಕಾಲ್ ಆಪ್ಷನ್ ತೊಗೊಬಾರ್ದು, ಪುಟ್ ಆಪ್ಷನ್ ತೊಗೊಬೇಕು. ರೈಟ್. ಸೊ ನಾನೇನು ಮಾಡ್ತೀನಿ, ಮ್ಯಾನ್ಕೈಂಡ್ 2500 ಪುಟ್ ಆಪ್ಷನ್ನ ನಾನು ತೊಗೊಳ್ತೀನಿ. ಸಿಂಪಲ್ ಆ್ಯಂಡ್ ಸ್ವೀಟ್. ಸೊ ಎಷ್ಟಿಂದ ಬೈಯಿಂಗ್ ಆಗಿದೆ? 55 ರೂಪಾಯಿಂದ ಬೈಯಿಂಗ್ ಆಗಿದೆ. SL ಹೋಗಿದೆ. ಆಫ್ಟರ್ ದಟ್ ಬೈಯಿಂಗ್ ಎಲ್ಲೂ ಕೊಟ್ಟಿಲ್ಲ. ಲಾಸ್ಟಲ್ಲಿ ಇಲ್ಲಿ ಬೈಯಿಂಗ್ ಕೊಟ್ಟಿದೆ ಆಫ್ಟರ್ ದಟ್ ಮೂಮೆಂಟ್. ಓಕೆ. ಲಾಸ್ ಆದರೆ ತೀರಾ ಚಿಕ್ಕದೆ ಸರ್, ಮತ್ತು ರೀಪೇಂಟ್ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ 1058ರಲ್ಲಿ ನಿಮಗೆ ಬ್ರೇಕ್ಔಟ್ ಆಗಿದೆ ಬಜಾಜ್ ಫಿನಾನ್ಸ್. ಇಲ್ಲ ನೀವು 1100 ತೊಗೋಬೋದು, ಇಲ್ಲ 1000 ಕಾಲ್ ಆಪ್ಷನ್ ತೊಗೋಬೋದು. ಎರಡರಲ್ಲಿ ಯಾವ್ದಾದ್ರು ತೊಗೊಳ್ಳಿ. ಈ ಇಂದ ಮನಿ ಏನೇನಿದೆ ಗೊತ್ತಾ, ಇವೆಲ್ಲ. ಸೊ ಇವೆಲ್ಲ ತೊಗೊಳಕ್ಕೆ ಹೋಗ್ಬಿಟ್ಟಿದ್ರಲ್ಲಿ ಜಾಸ್ತಿ ಮೊಮೆಂಟಮೇ ಇರಲ್ಲ. ಐದರ್ 1000 ತೊಗೊಳ್ಳಿ, 1100 ತೊಗೊಳ್ಳಿ. 1000 ಕಾಲ್ ಆಪ್ಷನ್ನ ನಾನು ತೊಗೋತೀನಿ ಅಂದರೂ ಕೂಡ ಜಸ್ಟ್ ರಿಮೆಂಬರ್ ದಿಸ್. 76ರಿಂದ ಬೈ 92, 108, 125, 144. ಇಲ್ಲ ಸರ್ ನಾವು ಔಟ್ ದ ಮನಿ ಹೋಗ್ತೀವಿ, ಔಟ್ ದ ಮನಿ ವರ್ಕ್ ಆಗಿರಲ್ಲ, ಆಗಿರುತ್ತೆ. 1100 ಕಾಲ್ ಆಪ್ಷನ್ ಹಾಕಿ. ಸೊ ಅದರಲ್ಲೂ ಎಕ್ಸಾಕ್ಟಾಗಿ ಎಲ್ಲಿಂದ ಬೈ ಮಾಡಬೇಕು? 19, 27, 35, 44, 52, 61. ಸೊ SL ಹೋದರೆ ಇಷ್ಟೇ 3 ಪಾಯಿಂಟು. ರೈಟ್. ಸೊ ಇದೇ ಥರ ನಿಮಗೆ ಟ್ರೇಡಿಂಗ್ ಮಾಡ್ಕೊಂಡು ಹೋಗ್ಬೋದು. ಇವಾಗ HCL ಟೆಕ್ನ ನೋಡೋಣ. HCL ಟೆಕ್ 1300 ರೇಂಜಲ್ಲಿ ಬ್ರೇಕ್ಔಟ್ ಆಗಿದೆ. ಸೊ ನಾನೇನು ಮಾಡ್ತೀನಿ, ರೌಂಡ್ ಫಿಗರ್ ಅಂತ ಬಂದಾಗ 1300 ತೊಗೋಬೇಕಿಲ್ಲ 1400 ತೊಗೋಬೇಕು. ಇನ್ ಬಿಟ್ವೀನ್ ಆಟಾಡಕ್ಕೆ ಹೋಗ್ಬೇಡಿ ನೀವು. 1300 ಕಾಲ್ ಆಪ್ಷನ್ನ ನಾನು ತೊಗೊಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಆಲ್ ನೀವು ಇದನ್ನು ನೋಡಿದ್ರೆ 69 ರೂಪಾಯಿಂದ ಬೈ ಆಗಿದೆ. 57 ರೂಪಾಯಿಂದ SL ಹೋಗಿದೆ. SL ಹೋಗಿರೋದನ್ನ SL ಅಂತಲೇ ತೋರಿಸುತ್ತೆ, ಯಾವುದೇ ಥರದಂಥ ಚೇಂಜಸ್ ಇರಲ್ಲ. ಸೊ ಇಲ್ಲಿಂದ ಬೈ ಆಯಿತು, ಇಲ್ಲಿಂದ SL ಹೋಯಿತು, ಎಗೇನ್ ಇಲ್ಲಿಂದ ಬೈ ಆಯಿತು, ಫಸ್ಟ್ ಟಾರ್ಗೆಟ್ ಡನ್. ಸೊ ಇವಾಗ ಲಾಸ್ ಎಷ್ಟಾಗಿದೆ ಅಂತ ಕೇಳಿದ್ರೆ ನೀವು, ಆಲ್ಮೋಸ್ಟ್ ಅಲ್ಲಿ ನಿಮಗೆ ಲಾಸ್ ಆಗಿರೋದು 4 ಪಾಯಿಂಟು, ಪ್ರಾಫಿಟ್ ಆಗಿರೋದು 12 ಪಾಯಿಂಟು. 12ಅಲ್ಲಿ 4 ಪಾಯಿಂಟ್ ಫಸ್ಟ್ SL ಹೋಗಿದ್ದು ನಾನು ತೆಗ್ದು ಹಾಕಿದ್ರೆ 8 ಪಾಯಿಂಟ್ ಆದರೂ ಸಿಗ್ತಾ. ಸೊ ಇಲ್ಲಿ ನೀವೇನು ಮಾಡ್ತೀರಾ, ಎಂಟ್ರಿ ಹಾಕ್ತೀರಾ, ಟಾರ್ಗೆಟ್ ಹಾಕ್ತೀರಾ, ಸ್ಟಾಪ್ ಲಾಸ್ ಹಾಕ್ತೀರಾ, ಬಿಟ್ಟಾಕಿ. ಅದಾದಮೇಲೆ ನೀವು ಕುತ್ಕೊಂಡು ಟ್ರೇಡ್ ಮಾಡಬೇಕು, ಟ್ರೇಡ್ ನೋಡ್ತಾನೆ ಇರಬೇಕು, ಅವಶ್ಯಕತೆ ಇಲ್ಲ. ಐದರ್ ಟಾರ್ಗೆಟ್ ಐದರ್ ಲಾಸ್, ದಟ್ಸ್ ಇಟ್. ಓಕೆ. ಸೊ ಇದೇ ಟ್ರೇಡ್ಸು ನಿಮಗೂ ಕೂಡ ಬೇಕು ಅಂದರೆ ನಮ್ಮದೇ ಆದಂಥ ಕಮ್ಯುನಿಟಿ ಇದೆ. ಸೇಮ್ ಕಮ್ಯುನಿಟಿಲಿ ನಾವು ಪೇಡ್ಗೆ ಏನು ಹಾಕ್ತೀವಿ ಸ್ಟಾಕ್ಸು, ಸೇಮ್ ಸ್ಟಾಕ್ಸ್ನ ನಾವು ಕಮ್ಯುನಿಟಿ ಮೆಂಬರ್ಸ್ ಕೂಡ ಹಾಕ್ತೀವಿ. ಸೊ ಆರಾಮಾಗಿ ಫ್ರೀ ಆಗಿರುತ್ತೆ, ಕಮ್ಯುನಿಟಿಗೆ ಈಸಿಯಾಗಿ ಜಾಯ್ನ್ ಆಗಿ. ಸೊ ನಿಮಗೆ ಇದೇ ಇಂಡಿಕೇಟರ್ ಬೇಕು ಅಂದರೆ ನಿಮ್ಮ ಟ್ರೇಡಿಂಗ್ ವ್ಯೂ ID ಇಲ್ಲಿ ನಿಮ್ಮದು ID ಇರುತ್ತೆ. ಫೋನಲ್ಲಿ ಓಪನ್ ಮಾಡಿದ್ರೆ ಹೇಗೆ ID ಬರುತ್ತೆ ಅಂತ ನಾವು ಹೇಳ್ಕೊಡ್ತೀವಿ. ಸೊ ID ಓಪನ್ ಮಾಡಿಕೊಟ್ರೆ, ಸೊ ನಮ್ಮದು ಇನ್ಸೆಪ್ಟ್ ಎಡ್ಜ್ ಅಂತ ಏನು ID ಇರುತ್ತೆ, ಸೇಮ್ ಇದೇ ಥರ ನಿಮ್ಮದು ಕೂಡ ID ಇರುತ್ತೆ. ಆ ID ಕಳಿಸ್ಕೊಟ್ರೆ ನಾವು ನಿಮಗೆ ಇಂಡಿಕೇಟರ್ ಆಕ್ಸೆಸ್ ಕೊಡ್ತೀವಿ. ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಆರಾಮಾಗಿ ಆಕ್ಸೆಸ್ ತೊಗೊಳ್ಳಿ, ಆಕ್ಸೆಸ್ ತೊಗೊಂಡು ಟ್ರೇಡ್ ಮಾಡಿ. ಸೊ ಟ್ರೆಂಡ್ ಪ್ಲಸ್ TPS ಎರಡೂ ಕೂಡ ಇಂಡಿಕೇಟರ್ ಆಕ್ಸೆಸ್ ಸಿಗುತ್ತೆ. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಏನು ಅಂತ ನಾವು ನಿಮಗೆ ಹೇಳ್ಕೊಡ್ತೀವಿ. ಸೊ ಇವಾಗ ಸೇಮ್ ಸ್ಟಾಕ್ನ ನಾವೇನು ಮಾಡ್ತೀವಿ ಅಂದರೆ, ಇಲ್ಲೂ ಕೂಡ ನಾವು ಕೊಟ್ಟಿರ್ತೀವಿ. ಕಮ್ಯುನಿಟಿಲಿ ಕೂಡ ಡೈಲಿ ಬೇಸಿಸಲ್ಲಿ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಥರ್ಸ್ಡೇ ನೋಡ್ಬೋದು. ಥರ್ಸ್ಡೇ ಪ್ರೀಮಿಯರ್ನಿ, ಇನ್ಫೋಸಿಸ್, KPIT, ಏಷ್ಯನ್ ಪೇಂಟ್ಸ್ ಮತ್ತು ಟ್ರೆಂಡ್ ಎಷ್ಟು ಗಂಟೆ ಕೊಟ್ಟಿರೋದು? 9:17ಕ್ಕೆ ನಾವು ಕೊಟ್ಟಿದ್ದೀವಿ. ರೈಟ್. 9:17ಕ್ಕೆ ನಿಮ್ಮ ಹತ್ರ ಸ್ಟಾಕ್ಸ್ ಇತ್ತು. ಸೊ ಇವಾಗ ಇದೇ ಸ್ಟಾಕ್ಸಲ್ಲೇ ನಾವು ಟ್ರೇಡ್ ಮಾಡೋದು. ಸೊ ಹೇಗೆ ವರ್ಕ್ ಆಗಿದೆ ಏನು? ಸೊ KPIT ಟೆಕ್ 11,000 ಪ್ರಾಫಿಟ್, ಏಷ್ಯನ್ ಪೇಂಟ್ಸ್ 2,200 ರೂಪಾಯಿ ಲಾಸ್. ಓಕೆ. ಸೇಮ್ ಸ್ಟಾಕ್ಸಲ್ಲೇ ನಾನು ಟ್ರೇಡ್ ಮಾಡೋದು, ನಾನು ಯಾವುದು ಬೇರೆ ಸ್ಟಾಕ್ಸಲ್ಲಿ ಟ್ರೇಡ್ ಮಾಡಲ್ಲ. ಓಕೆ. ಸೊ ಇದೇ ಥರ ಮತ್ತೆ ನೋಡಿ ನೀವು ಬೇಕಾದ್ರೆ. ಸೊ ನಾವು ಕೂಡ ಟ್ರೇಡರ್ಸ್, ದಟ್ಸ್ ದ ರೀಸನ್ ವಿ ಆರ್ ಸೇಯಿಂಗ್. ರೈಟ್. ಸೊ ಇವಾಗ HCL ಟೆಕ್, ಮ್ಯಾನ್ಕೈಂಡ್, M&M, ಬಜಾಜ್ ಫಿನಾನ್ಸ್ ಆ್ಯಂಡ್ ಹ್ಯುಂಡೈ. ಸೊ ಇವತ್ತು ನಾನು ಟ್ರೇಡ್ ಮಾಡಿರೋದು ಏನರಲ್ಲಿ? ಸೊ ಆಲ್ಮೋಸ್ಟ್ ಆಲ್ ಮ್ಯಾನ್ಕೈಂಡ್ ಆ್ಯಂಡ್ M&M. ಸೊ ಎರಡರಲ್ಲೂ ಕೂಡ ಪ್ರಾಫಿಟ್ ಡನ್. ಸೊ M&M ಕಾಲ್ ಆಪ್ಷನ್ ಎಂತಕ್ಕೆ ತೊಗೊಂಡೆ, ಮ್ಯಾನ್ಕೈಂಡ್ ಪುಟ್ ಆಪ್ಷನ್ ಎಂತಕ್ಕೆ ತೊಗೊಂಡೆ, ಯು ವಿಲ್ ಗೆಟ್ ಅನ್ ಆನ್ಸರ್ ಇನ್ ಅವರ್ ವಿಡಿಯೋ. ರೈಟ್.
ಸೊ ನಿಮಗೆ ವಿಡಿಯೋಲಿ ಕ್ಲಾರಿಟಿ ಸಿಕ್ಕಿದೆ. ಸೊ ಮ್ಯಾನ್ಕೈಂಡ್ ನೆಗೆಟಿವ್ ಇತ್ತು, ಅದಕ್ಕೆ ನಾವು ಪುಟ್ ಆಪ್ಷನ್ ತೊಗೊಂಡ್ವಿ. M&M ಪಾಸಿಟಿವ್ ಇತ್ತು, ಅದಕ್ಕೆ ಕಾಲ್ ಆಪ್ಷನ್ ತೊಗೊಂಡ್ವಿ. ಇವಾಗ M&M ಕಾಲ್ ಆಪ್ಷನ್ ತೊಗೊಂಡೆ, ಅವರೇಜ್ ಪ್ರೈಸ್ 107 ರೂಪಾಯಿ 15 ಪೈಸೆನೇ ಹೇಗೆ ಬಂದಿದೆ ಸರ್ ಅಂತ ನೀವು ಕೇಳಿದ್ರೆ, ಸಿಂಪಲ್ ಆಗಿ M&Mಗೆ ಹೋಗಿ. ಸೊ 3300 ಕಾಲ್ ಆಪ್ಷನ್ ನಾನು ಏನು ತೊಗೊಂಡಿದ್ದೀನಿ ಅದನ್ನು ಹಾಕಿ. ಸೊ ಎಕ್ಸಾಕ್ಟಾಗಿ ನಿಮ್ಗೆ ಕಾಣುತ್ತೆ 107 ರೂಪಾಯಿ 15 ಪೈಸೆಲೆ ನಾವೆಂತಕ್ಕೆ ಬೈ ಮಾಡಿದ್ವಿ, 163ರಲ್ಲಿ ಎಂತಕ್ಕೆ ಎಕ್ಸಿಟ್ ಮಾಡಿದ್ವಿ. ಅದು 193 ರೂಪಾಯಿ ಗಂಟ ಹೋಗಿದ್ದು, ನಮಗೆ ಬೇಕಾಗಿಲ್ಲ, ನಮಗೆ ಸಾಕಿಷ್ಟ ಟಾರ್ಗೆಟು, ಆಚೆ ಬನ್ನಿ. ಸೊ ಇವಾಗ 9:17ಕ್ಕೆ ನಾವು ಕೊಟ್ಟಿದ್ದೀವಿ ಅಲ್ವಾ. ಸೊ ಲಾಸ್ಟ್ ಕ್ಯಾಂಡಲ್ ಈ ಪ್ರೈಸಿಗೆ ಟಚ್ ಆಗಿದ್ದು 9:25ರಲ್ಲಿ. ಸೊ ಆಲ್ಮೋಸ್ಟ್ ಆಲ್ 8ರಿಂದ 10 ನಿಮಿಷ ಟೈಮ್ ಇದೆ ನಿಮಗೆ ಆರ್ಡರ್ ಪ್ಲೇಸ್ ಮಾಡೋಕ್ಕೆ. ಸೊ ಆರ್ಡರ್ ಹಾಕಿ 107 ರೂಪಾಯಲ್ಲಿ ಬೈ ಮಾಡಿ, 88 ರೂಪಾಯಲ್ಲಿ ಸ್ಟಾಪ್ ಲಾಸ್ ಇಡಿ, 163 ರೂಪಾಯಲ್ಲಿ ಟಾರ್ಗೆಟ್ ಇಡಿ, ದಟ್ಸ್ ಇಟ್. ಸೊ ಅದಾದ್ಮೇಲೆ ನೀವು ಮಾರ್ಕೆಟ್ನೇ ನೋಡೋಕೆ ಹೋಗಬೇಡಿ, ದಯವಿಟ್ಟು ಮಾರ್ಕೆಟ್ನ ಆಟ ಆಡೋಕೆ ಬಿಡಿ. ನೀವು ಮಾತ್ರ ಮಾರ್ಕೆಟ್ ಜೊತೆ ಆಟ ಆಡೋಕೆ ಹೋಗಬೇಡಿ. ಐದರ್ ಟಾರ್ಗೆಟ್ ಐದರ್ ಸ್ಟಾಪ್ ಲಾಸ್ ಅಷ್ಟೇ. ಸರ್ ಅರ್ಧಕ್ಕೆ ಹೋಗ್ಬಿಟ್ಟು ರಿವರ್ಸ್ ಆಗ್ಬಿಟ್ಟು ಎಸೆಲ್ಲ ಹೋಗ್ಲಿ ಬಿಟ್ಬಿಡಿ, ಆಟ ಆಡೋಕ್ಕೆ ಹೋಗಬೇಡಿ, ಹೋಗ್ಲಿ ಬಿಟ್ಬಿಡಿ ಅಷ್ಟೇ. ರೈಟ್. ಸೊ ಈ ಥರ ಟ್ರೇಡ್ ಮಾಡ್ತಾ ಹೋಗಿ, ಆರಾಮಾಗಿ ಒಂದು ಒಳ್ಳೆ ಪ್ರಾಫಿಟಲ್ಲಿ ನೀವು ಇರ್ತೀರಾ. ಥ್ಯಾಂಕ್ ಯು.